ರೈತನಿಂದ ಹಿಡಿದು ಕಾರ್ಮಿಕನವರೆಗೆ ಎಲ್ಲರ ಜೀವನದ ಚಿತ್ರಣವನ್ನ ಸಮಗ್ರವಾಗಿ ಅವರು ಕಟ್ಟಿಕೊಟ್ಟಿದ್ದಾರೆ. ಸರ್, ಅಂಬೇಡ್ಕರ್ ಅವರನ್ನ ನಾವು ಫ್ರೀಡಮ್ ಫೈಟರ್ ಅಂತ ಕರಿಬಹುದಾ ಅಂತ ಕೇಳಿದ್ರೆ ಕರಿಬೇಕು ಅಂತ ನಾನು ಹೇಳ್ತೀನಿ. ನಮ್ಮ ದೇಶದ ಸೈನಿಕರಿಗೂ ಬೇರೆ ದೇಶದ ಸೈನಿಕರಿಗೂ ಇರೋ ಪ್ರಶ್ನೆ ಚಾರಿತ್ರ್ಯದ ಪ್ರಶ್ನೆ. ಚಾರಿತ್ರ್ಯಕ್ಕೆ ಅತ್ಯಂತ ಪ್ರಸಿದ್ಧವಾದ ಉದಾಹರಣೆಗಳು ಈ ಕ್ರಾಂತಿಕಾರಿಗಳ ಜೀವನದಲ್ಲಿ ಬರುತ್ತೆ. ಹುಲಿಯ ಚಿತ್ರ ಎದುರುಗಡೆ ಬಂದಿದ್ದಕ್ಕೆ ಟಿಪ್ಪು ಸುಲ್ತಾನ್ ಫೇಮಸ್ ಆದ. ಹುಲಿಯನ್ನೇ ಕೊಂದಂಥವನು ಫೇಮಸ್ ಆಗೋದಕ್ಕೆ ರುದ್ರಾಭಿಷೇಕ ಬರೋ ತನಕ ಕಾಯ್ಬೇಕು. ಅನೇಕ ನೆಪೋಲಿಯನ್ ಯುದ್ಧವನ್ನು ಮಾಡಿದ್ಮೇಲೆ ಏನೇನಾಯಿತು ಆ ಪ್ರದೇಶದಲ್ಲಿ ಅಂತ ಡೀಟೇಲ್ ಆಗಿ ಒಂದು ಕುದುರೆ, ಒಂದು ಮನೆ, ಒಂದು ಗುಡಿಸ್ಲಿಂದ ಹಿಡಿದು ಎಲ್ಲವನ್ನೂ ವಿವರಿಸ್ತಾರೆ. ಇಲ್ಲೂ ಕೂಡ ಹಾಗೆ ರಾಜನಿಂದ ಹಿಡಿದು ರಂಕನವರೆಗೆ, ರೈತನಿಂದ ಹಿಡಿದು ಕಾರ್ಮಿಕನವರೆಗೆ ಎಲ್ಲರ ಜೀವನದ ಚಿತ್ರಣವನ್ನು, ಆ 20-30 ವರ್ಷಗಳ 40 ವರ್ಷಗಳ ಚಿತ್ರಣವನ್ನು ಸಮಗ್ರವಾಗಿ ಇವರು ಕಟ್ಟಿಕೊಟ್ಟಿದ್ದಾರೆ. ಅದು ಇರದೇ ಪಾಪ ಒಂದು ಬೆಲ್ಲದುಂಡೆ. ಅವನು ರಣಜಿತ್ ಅಂದರೆ ಭಗತ್ ಸಿಂಗ್, ಅವನು ಅದನ್ನು ತೊಗೊಂಡ್ಬಿಟ್ಟು ತಿನ್ನಕ್ಕೆ ಹೋಗ್ತಾನೆ. ಅವರು ಚಂದ್ರಶೇಖರ್ ಆಜಾದ್ ನಡುವೆ ಒಂದು ಬೆಲ್ಲದುಂಡೆಗೋಸ್ಕರ ಕಿತ್ತಾಟ ಆಗುತ್ತೆ. ಅದು ಇಲ್ಲ, ತಿನ್ನಕ್ಕೇನು ಇಲ್ಲ ಅಲ್ಲಿ. ಆವಾಗ ಒಂದು ಬಚ್ಚಲು, ಹಳೆಯ ರೂಮ್ಗಳು ನಿಮ್ಗೆ ನೆನಪಿದ್ರೆ ಗೊತ್ತಿರುತ್ತೆ, ಒಂದು ರೂಮ್ ಒಳಗಡೆ ಒಂದು ಬಚ್ಚಲು ಮನೆ ಅಲ್ಲ, ಒಂದು ಬಚ್ಚಲು, ಅಲ್ಲಿಗೆ ಹೋಗಿ ಇದು ಬಿದ್ದುಬಿಡುತ್ತೆ. ಏನು ಮುಲಾಜಿಲ್ಲದೆ ಅದನ್ನು ತೊಗೊಂಡೋಗಿ ತೊಳ್ಕೊಂಬಿಟ್ಟು ಆಜಾದ್ ಬಾಯಿಗೆ ಹಾಕ್ಕೊತಾರೆ. ತೊಳೆದಿರಲ್ಲ, ಭಗತ್ ಸಿಂಗ್ ತೊಳಿ ಅಂತ ಹೇಳೋದು. ಹಾಗೆ ತಿಂತಾರೆ. ಇದು ಆ ಬಾಂಧವ್ಯ ಇದೆಯಲ್ಲ, ಅದನ್ನು ತೋರಿಸುತ್ತೆ. ಮುಂದೆ ಬಂದ ಕಮ್ಯುನಿಸ್ಟ್ ಚಳವಳಿ ಚಂದ್ರಶೇಖರ್ ಆಜಾದ್ ಮೇಲಿರೋ ಜನಿವಾರವನ್ನು ಗಮನಿಸಿ, ನಾನು ಎಲ್ಲವನ್ನೂ ಹೇಳ್ತೀನಿ, ಯಾಕಂದ್ರೆ ಇವತ್ತೇ ಸತ್ರು ನನಗೇನು ಯೋಚನೆ ಇಲ್ಲ, ಸತ್ಯವನ್ನೇ ಹೇಳಬೇಕು ಅಂತ ನಾನು ನಂಬಿರೋವಂಥ ಮನುಷ್ಯ. ಅವನ ಜನಿವಾರ ಅವನನ್ನು ಕ್ರಾಂತಿಕಾರಿಗಳ ಬಗ್ಗೆ ಉತ್ತರ ಭಾರತದಲ್ಲಿ ಚರ್ಚೆ ಮಾಡಿದಂತೆ ಮಾಡ್ತು ಅಂತ ನಾನು ಘೋಷಣೆ ಮಾಡ್ತೀನಿ. ಇದೇ ಕಾರಣ, ಜಾತಿ ಕಾರಣಕ್ಕೋಸ್ಕರ, ಬೇರೆ ಇನ್ನೇನು ಕಾರಣ ಇಲ್ಲ. ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಅಥವಾ ಮಧ್ಯಪ್ರದೇಶದಲ್ಲಿ ಏನು ಹೇಳೋದಕ್ಕೆ ಕಾರಣ ಇತ್ತು, ಅವನನ್ನು ಇಷ್ಟು ನೆಗ್ಲೆಕ್ಟ್ ಮಾಡೋದಕ್ಕೆ ಏನು ಕಾರಣ ಇತ್ತು ಅಂದರೆ, ಸ್ವಾತಂತ್ರ್ಯ ನಂತರದಲ್ಲಿ ಹೋರಾಟಗಾರರನ್ನು ಜಾತಿ ವಿಂಗಡಣೆಯ ಪಟ್ಟಿಯಲ್ಲಿ ನೋಡೋದಕ್ಕೆ ಶುರು ಮಾಡಿದ್ರು. ಇದು ಬಹಳ ದೊಡ್ಡ ಘೋರ ಅನ್ಯಾಯವನ್ನು ಮಾಡಿದ್ದು, ಎಲ್ಲರಿಗೂ ಮಾಡಿದರು, ಬರೀ ಬ್ರಾಹ್ಮಣರಿಗೆ ನಾನು ಹೇಳ್ತಿಲ್ಲ, ಎಲ್ಲರಿಗೂ ಈ ರೀತಿಯದನ್ನು ಆಗ 50-60 ವರ್ಷ ಅಧಿಕಾರದಲ್ಲಿ ಇದ್ದವರು ಮಾಡಿದರು. ಸರ್, ಅಂಬೇಡ್ಕರ್ ಅವ್ರನ್ನ ನಾವು ಫ್ರೀಡಮ್ ಫೈಟರ್ ಅಂತ ಕರಿಬೋದಾ ಅಂತ ಕೇಳಿದ್ರು. ಸೊ ವೆರಿ ಕ್ಲಾಸಿಕಲ್ ಕ್ವಶನ್ ಇದು. ಕರಿಬೇಕು ಅಂತ ನಾನು ಹೇಳ್ತೀನಿ ನನ್ನ ಅಧ್ಯಯನದ ಮೇಲೆ. ಯಾಕೆ ಅಂದರೆ ಬಿಡುಗಡೆಗೋಸ್ಕರ, ಮನುಷ್ಯನ ಬಿಡುಗಡೆಗೋಸ್ಕರ ಹೋರಾಟ ಮಾಡುವುದೇ ಸ್ವಾತಂತ್ರ್ಯ ಹೋರಾಟ ಅನ್ನೋದಾದರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಚರಕ ಹಿಡಿದಿದ್ರಾ, ಅವರು ಬಂದೂಕ ಹಿಡಿದಿದ್ರಾ ಅಂತ ಹೇಳಿದ್ರೆ, ಚರಕ ಹಿಡಿದಿರೋ ಬಂದೂಕ ಹಿಡಿದಿರೋ ತುಂಬ ಜನ ಇದ್ದಾರೆ. ಗುರೂಜಿ ಗೋಳ್ವಲ್ಕರ್ ಅವರೇನು ಸ್ವಾತಂತ್ರ್ಯ ಹೋರಾಟದಲ್ಲಿ ಅರೆಸ್ಟ್ ಆಗಲಿಲ್ಲ, ನಾವು ಅವ್ರೊಂದು ಗೌರವ ಕೊಡೋದಿಲ್ವಾ ಗುರೂಜಿ ಗೋಳ್ವಲ್ಕರ್ ಅವ್ರನ್ನ? ಯಾಕೆ ನಾನು ಈ ಪಾಯಿಂಟನ್ನು ಹೇಳ್ತಾ ಇದ್ದೀನಿ ಅಂದರೆ, ಲೆಟ್ ಅಸ್ ಬಿ ಫೇರ್ ಟು ಅವರ್ ಆ್ಯನ್ಸಿಸ್ಟರ್ಸ್. ನಮ್ಮ ಈಗಿನ ನಿಲುವುಗಳು ಏನೇ ಇರಲಿ, ಜ್ಯೋತಿಬಾ ಫುಲೆ ಅವ್ರು ಬಂದಿಲ್ಲ ಅಂದಿದ್ರೆ, ಅಂಬೇಡ್ಕರ್ ಅವ್ರು ಬಂದಿಲ್ಲ ಅಂದರೆ ಇವತ್ತು ಆ ಒಂದು ಧ್ವನಿ ಆ ರೀತಿ ಮೊಳಗ್ತಾ ಇರಲಿಲ್ಲ. ಹಾಗಾಗಿ ಫ್ರೀಡಮ್ ಮೂಮೆಂಟಲ್ಲಿ ಅರುಣ್ ಶೌರಿ ಹೇಳುವಂತೆ ಅವರು ಬ್ರಿಟಿಷರ ಜೊತೆ ಸೇರಿಕೊಂಡಿದ್ರು ಅಂದರೆ ನಾನ್ ಸೆನ್ಸ್ ಅದು. ಐದರ್ ಅರುಣ್ ಶೌರಿಗೆ ಗೊತ್ತಿದ್ದು ಹಿಪೋಕ್ರಸಿ ಮಾಡ್ತಾ ಇದ್ದಾರೆ, ಇಲ್ಲ ಅಂದರೆ ಅವ್ರಿಗೆ ಇತಿಹಾಸದ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ. ಅವ್ರನ್ನೇ ರಾಷ್ಟ್ರೋತ್ಥಾನದಲ್ಲಿ ಕಾರ್ಯಕ್ರಮ ಆದಾಗ ಓಪನಾಗಿ ಚಾಲೆಂಜ್ ಮಾಡಿದ್ದೀನಿ ನಾನು ಅರುಣ್ ಶೌರಿನ, ಯು ಕಮ್ ಆ್ಯಂಡ್ ಡಿಸ್ಕಸ್ ವಿತ್ ಮೀ ಅಂತ. ಯಾಕೆಂದರೆ ನಾವು ಮಾತಾಡ್ತಿರೋದು ಒಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ಚಳುವಳಿ ಇದಾದಾಗ, ಇಲ್ಲ ಅಂದರೆ ಇದನ್ನು ಇಂಟಿಗ್ರೇಟ್ ಮಾಡ್ಕೊಂಡು ನಮಗೆ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಬಲಿದಾನದ ಸುದ್ದಿಯನ್ನು ಕೇಳಿ ಅವನಿಗೆ ಉಪದೇಶ ಮಾಡಿದ್ದಂಥ ಪರಮಗುರು ಭೋಲಾನಂದ ಗಿರಿ ಗೊತ್ತಾಗುತ್ತೆ. ಭೋಲಾನಂದ ಗಿರಿಯವರು ಅದುವರೆಗೂ ಅಂತರ್ಮುಖಿಯಾಗಿ ತಪಸ್ ಮಾಡ್ತಾ ಕೂತಿರ್ತಾರೆ ಅವರು ಅಲ್ಲಿ ಹರಿದ್ವಾರದಲ್ಲಿ. ಆವಾಗ ಆನಂತರ ಅವ್ರು ಏನು ಮಾಡ್ತಾರೆ, ಈ ಸುದ್ದಿ ಗೊತ್ತಾದ ತಕ್ಷಣ ಏನು ಮಾಡ್ತಾನೆ ಒಬ್ಬ ಸನ್ಯಾಸಿ, ಒಬ್ಬ ಕ್ರಾಂತಿಕಾರಿಗೆ ಹಿಂಗಾಯಿತು ಅಂತ ಗೊತ್ತಾದಾಗ ಸನ್ಯಾಸಿ ಏನು ಮಾಡ್ತಾನೆ, ಸನ್ಯಾಸಿಯ ಡ್ಯೂಟಿ ಏನು ಅನ್ನೋದನ್ನು ಬಾಬು ಕೃಷ್ಣಮೂರ್ತಿಯವರು ಬರೀತಾರೆ. ಅನಂತರ ತಾವು ಕುಳಿತಲ್ಲಿಂದ ಮೇಲೆದ್ದು ತಮ್ಮ ಶಿಷ್ಯನೊಬ್ಬನು ಜೊತೆಯಲ್ಲಿ ಕರೆದುಕೊಂಡು ಗಂಗೆಯ ತೀರಕ್ಕೆ ಹೋದರು. ತಮ್ಮ ಕಾಷಾಯ ವಸ್ತ್ರವನ್ನು ಕಳಚಿ ಕೌಪೀನಧಾರಿಯಾಗಿ ಗಂಗೆಯಲ್ಲಿ 3 ಬಾರಿ ಮುಳುಗು ಹಾಕಿ ಅನಂತರ ಗಂಗಾಜಲವನ್ನು ಬೊಗಸೆಯಲ್ಲಿ ತೆಗೆದುಕೊಂಡು ಶಾಂತಿ ಮಂತ್ರದೊಂದಿಗೆ ಅಗಲಿದ ತಮ್ಮ ಪ್ರಿಯ ಶಿಷ್ಯನಿಗೆ ತರ್ಪಣ ನೀಡಿದರು. ಸನ್ಯಾಸಿಗಳು ತರ್ಪಣ ನೀಡ್ತಾರಾ? ಸನ್ಯಾಸಿಗಳು ತರ್ಪಣ ನೀಡ್ತೀರಿ. ಆಶ್ರಮಾತೀತ, ಇವರನ್ನು ರಮಣ ಮಹರ್ಷಿಗಳು ಅತ್ಯಾಶ್ರಮಿಗಳು ಅಂತ ಕರೀತಾರೆ. ಅವಧೂತರಿಗೆ ನಮ್ಮಲ್ಲಿರೋ ಮಾತು ಅತ್ಯಾಶ್ರಮಿಗಳು ಅಂತ. ನಾನು ಹೇಳೋದು, ಈ ಪಡ್ಕೆ, ಈ ಆಜಾದು, ಇವರೆಲ್ಲ ಈ ವರ್ಣಾಶ್ರಮವನ್ನು ದಾಟಿದ ಅತ್ಯಾಶ್ರಮಿಗಳು ಇವರು. ಆ್ಯಕ್ಚುಲಿ ಆಶ್ರಮಾತೀತರು ಇವರು. ಆ್ಯಕ್ಚುಲಿ ಯಾವುದೋ ಒಂದು ಹಸಿಯೋ ಬಿಸಿಯೋ ತಿಂದ್ಕೊಂಡು ಒಟ್ಟಿನಲ್ಲಿ ಬ್ರಿಟಿಷರನ್ನು ಉಡಾಯಿಸ್ಬೇಕು, ಇದು ಇವರ ಉದ್ದೇಶ ಆಗಿತ್ತು. ನಾವು ಸಾಯಬೇಕು, ದೇಶವನ್ನು ಬಿಡುಗಡೆ ಮಾಡಬೇಕು. ಮತ್ತೆ ಅವ್ರು ಹೇಳುವಂಥ ಮಾತು, ತಾವೇ ತಮ್ಮ ಕೈಯಾರ ಅವನಿಗೆ ದೀಕ್ಷೆ ನೀಡಿದ್ದರು, ಕೊರಳಿಗೆ ರುದ್ರಾಕ್ಷಿ ಮಾಲೆ ಹಾಕಿದ್ದರು, ನಾಡ ಸೇವೆಗಾಗಿ ಹುಟ್ಟಿರುವ ಕಾರಣ ಜನ್ಮನು ನೀನು. ಆಧ್ಯಾತ್ಮಿಕವಾದ ಪದ ಇದು, ಕಾರಣ ಜನ್ಮನು ನೀನು. ಸಾಮಾನ್ಯ ಜನ್ಮ ಅಲ್ಲ ನಿಂದು ಕಾರಣ ಜನ್ಮ. ನೀನು ನನ್ನ ಹುಲಿ ಎಂದು ಬೆನ್ನು ಚಪ್ಪರಿಸಿ ಹೋರಾಟದ ಕಣಕ್ಕೆ ಕಳಿಸಿದ್ದರು.
ಇಂದು ಅವನು ತನ್ನ ಜೀವನ ಕಾರ್ಯ ಮುಗಿಸಿ ಹೊರಟು ಹೋಗಿದ್ದ. ಅವರೇನು ಹೇಳ್ತಾರೆ ಗುರುಗಳು, ಧನ್ಯ ಜತಿನ್, ಧನ್ಯ ನೀನು, ನಿನಗೆ ಇನ್ನೊಂದು ಜನ್ಮವಿಲ್ಲ, ನಿನಗೆ ಮೋಕ್ಷ ಪ್ರಾಪ್ತಿಯಾಗಿದೆ. ಗುರುಗಳು ಹೇಳ್ತಾ ಇದ್ದಾರೆ, ಗುರುಗಳಿಗೆ ಮೋಕ್ಷ ಪ್ರಾಪ್ತಿಯಾಗಿಲ್ಲ ಇನ್ನೂ. ಅಂದರೆ ನಾನು ತಮಾಷೆಗೆ ಹೇಳ್ತಿಲ್ಲ, ಸೀರಿಯಸ್. ಆಧ್ಯಾತ್ಮಿಕ ಸಾಧನೆ ಮಾಡೋರು ಅವ್ರಿಗೆ ಆಗಿಲ್ಲ ಇನ್ನೂ. ಅಂಥ ಗುರುಗಳು ಹೇಳ್ತಿದ್ದಾರೆ ಶಿಷ್ಯನಿಗೆ ಮೋಕ್ಷ ಪ್ರಾಪ್ತಿಯಾಗಿದೆ. ಇಂಥವ್ರನ್ನ ನಮ್ಮಲ್ಲಿ ಹೇಳಿದ್ದಾರೆ, ದ್ವಾಮಿಮೋ ಪುರುಷೌ ಭೇದೌ ಸೂರ್ಯಮಂಡಲ ಭೇದಿನವು, ದ್ವಾಮಿಮೋ ಪುರುಷಂ ಲೋಕ ಸೂರ್ಯಮಂಡಲ ಭೇದಿನವು. ಯಾರು ನಿಸ್ವಾರ್ಥವಾಗಿ ಸಮಾಜದ ಕೆಲಸ ಮಾಡ್ತಾರೆ, ನಿಸ್ವಾರ್ಥವಾಗಿ ಶತ್ರುವಿನ ತಲೆಯನ್ನು ರಾಜ್ಯದ ಫಲಾಪೇಕ್ಷೆ ಇಲ್ಲದೆ ಕತ್ತರಿಸ್ತಾರೆ, ಅವರು ಸೂರ್ಯಮಂಡಲವನ್ನು ಭೇದಿಸಿ ಹೊರಟೋಗ್ತಾರೆ. ಅಂದರೆ ಪಿತೃಲೋಕಕ್ಕೆ ಬರಲ್ಲ, ಅವರು ದೇವಲೋಕದ ಆಚೆಗೆ ಹೊರಟೋಗ್ತಾರೆ. ಇದು ವೈದಿಕ ಕಲ್ಪನೆ. ಈ ಎಲ್ಲ ಕ್ರಾಂತಿಕಾರಿಗಳಿಗೂ ಆಮೇಲೆ ಬಂದಂಥ ನಕ್ಸಲೈಟ್ಸ್, ಮಾವೋಯಿಟ್ಸ್ ಇವ್ರಿಗೂ ಇರೋ ವ್ಯತ್ಯಾಸ ಏನು ಅಂದರೆ ಚಾರಿತ್ರದ ಪ್ರಶ್ನೆ. ನಮ್ಮ ದೇಶದ ಸೈನಿಕರಿಗೂ ಬೇರೆ ದೇಶದ ಸೈನಿಕರಿಗೂ ಇರೋ ಪ್ರಶ್ನೆ ಚಾರಿತ್ರದ ಪ್ರಶ್ನೆ. ವೆನ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅನ್ನೋದು ಇಂಗ್ಲೀಷ್ನಲ್ಲಿರೋ ಭಾಳ ಪ್ರಸಿದ್ಧವಾದ ಮಾತು. ಚಾರಿತ್ರಕ್ಕೆ ಅತ್ಯಂತ ಪ್ರಸಿದ್ಧವಾದ ಉದಾಹರಣೆಗಳು ಈ ಕ್ರಾಂತಿಕಾರಿಗಳ ಜೀವನದಲ್ಲಿ ಬರುತ್ತೆ. ಯಾವಾಗ ಅವರು ಅದನ್ನು ಮಾಡಲ್ಲ ಆಗ ಹಡಗಿನಲ್ಲಿ ರಂಧ್ರ ಅಂತ ಅಜಯದ ಚಾಪ್ಟರ್ ಬರೋದು ಅವಾಗ. ಆಗ ಯಶ್ಪಾಲು, ಪ್ರಕಾಶ್ವತಿ, ವೀರಭದ್ರ ತಿವಾರಿ ಅವರ ಲವ್ ಅಫೇರ್ಸು ಇತ್ಯಾದಿಗಳೆಲ್ಲ ಬರುತ್ತೆ. ಕೋಕಿ ಇತ್ಯಾದಿಗಳ ಪ್ರಸಂಗಗಳು ಬರುತ್ತೆ. ಇದನ್ನು ನಾವು ನೋಡಬೇಕು. ನಡಿಗೆ, ಧೈರ್ಯ, ಸಾಹಸ, ಗಾಂಭೀರ್ಯತೆಗಳು ನಿನ್ನಲ್ಲಿ ಮೇಳೈಸಿದ್ದವು. ನಿನ್ನ ತಾಯಿನಾಡಿಗೆ ರುಧಿರಾಭಿಷೇಕ ಮಾಡಿದೆ, ಧನ್ಯ ಜತಿನ್, ನೀನು ಧನ್ಯ ಅನ್ನುವ ಮಾತನ್ನು ಅವರ ಆ ಪಾತ್ರಗಳ ಮೂಲಕ ಅವರು ಹೇಳಿಸ್ತಾರೆ. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ ಅದೊಂದಿಲ್ಲ ಇದರಲ್ಲಿ. ಅದೇ ದೇಶಭಕ್ತಿ ವಿರಹಿಗಳಿದ್ದಾರೆ ಅಷ್ಟೇ. ವಿದ್ಯಾಪರಿಣಿತರ ಅಲಂಕಾರ, ಕಾವ್ಯಕ್ಕೆ ಭೂಷಣವೆನಲು ಕುವರವ್ಯಾಸ ರಚಿಸಿದ ಭಾರತವ ಅಂತ ಬರುತ್ತಲ್ಲ, ಆ ರೀತಿಯ ಒಂದು ನಮ್ಮ ಕಾಲದ ಒಂದು ಮಾಡರ್ನ್ ಕ್ಲಾಸಿಕ್ ಇದು. ಆಧುನಿಕ ಒಂದು ಕ್ಲಾಸಿಕ್ ಕೃತಿ ಆದ್ದರಿಂದ ಬೇರೆ ಪುಸ್ತಕವನ್ನು ಓದ್ದಷ್ಟು ಶೀಘ್ರವಾಗಿ ಇದನ್ನು ಓದೋಕ್ಕಾಗಲ್ಲ ಅನ್ನೋದೇ ಇದ್ರ ಗುಣ. ಸ್ನಿಗ್ಧತೆ ಅಂತ ಹೇಳ್ತಾರೆ ಅದಕ್ಕೆ, ವಿಸ್ಕಾಸಿಟಿ ಅಂತ ಫಿಸಿಕ್ಸಲ್ಲಿ ಒಂದು ಮಾತು ಹೇಳ್ತಾರೆ. ಈ ಕೆಲವು ನೀರನ್ನು ಹಾಕಿದ್ರೆ ಬೇಗ ಹರ್ಕೊಂಡು ಹೋಗುತ್ತೆ. ಅದೇ ಯಾವುದೋ ಒಂದು ಹರಳೆಣ್ಣೆನೋ ಇನ್ನೊಂದು ಯಾವುದೋ ಕಡಲೆಕಾಯಿ ಎಣ್ಣೆ ಹಾಕಿದ್ರೆ ನಿಧಾನಕ್ಕೆ ಹರಿಯುತ್ತೆ. ಯಾಕೆಂದರೆ ಇದು ತನ್ನ ಚೆಲುವನ್ನು, ತನ್ನ ಒಳಗಿನ ಒಂದು ಹೃದಯ ಭೇದಕವಾದ ಮಾತುಗಳು, ಕಥೆಗಳನ್ನು ನಿಧಾನಕ್ಕೆ ಬಿಟ್ಕೊಡ್ತಾ ಹೋಗುತ್ತೆ. ಕೊನೆಯಲ್ಲಿ ಈ ಜತೀನ್ ಮತ್ತು ಬಲಿದಾನ ಇದೆಯಲ್ಲ, ಇದು ಕ್ರಾಂತಿಕಾರಿಗಳ ಮೇಲೆ ಪರಿಣಾಮ ಏನು ಬೀರ್ತು ಅಂತ ಹೇಳಿದೆ. ಹುಲಿಯ ಚಿತ್ರ ಎದುರುಗಡೆ ಬಂದಿದ್ದಕ್ಕೆ ಟಿಪ್ಪು ಸುಲ್ತಾನ್ ಫೇಮಸ್ ಆದ. ಹುಲಿಯನ್ನೇ ಕೊಂದಂಥವನು ಫೇಮಸ್ ಆಗೋದಕ್ಕೆ ರುದ್ರಾಭಿಷೇಕ ಬರೋ ತನಕ ಕಾಯಬೇಕಾಯ್ತು.